ಎಲ್ರಿಗೂ ನಮಸ್ಕಾರ. ಇವತ್ತೇನಿಲ್ಲ, ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಮನೇಲಿ ಏನಾರ ಒಂದು ಸ್ವಲ್ಪ ವಿಶೇಷ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ನಮ್ಮ ಮಕ್ಕಳಿಬ್ರಿಗೂ ರಸಗುಲ್ಲ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಅಮ್ಮ ರಸಗುಲ್ಲ ಮಾಡು ಅಂತ ಇವತ್ತು ಕೇಳ್ಕೊಂಡಿದ್ರು. ಅದಕ್ಕೆ ಅವರಮ್ಮ ಇವತ್ತು ರಸಗುಲ್ಲ ಮಾಡೋಕ್ಕೆ ಪ್ರಯತ್ನ ಪಟ್ಲು. ಇಲ್ಲ, ರಸಗುಲ್ಲ ಮಾಡೋಕ್ಕೆ ನಾವು ತೊಗೊಂಬಂದಿದ್ದು ಮೇನು ಇದು ಅಂತಂದರೆ ಹಾಲು ಅಷ್ಟೇ. ಅದಕ್ಕೆ ಇನ್ನೇನು ಬೇರೆ ಏನು ಮೇಜರ್ ಇಂಗ್ರೀಡಿಯೆಂಟ್ ಏನು ಬೇಡ. 1.5 ಲೀಟರ್ ಹಾಲು ತೊಗೊಂಬಂದು ಮಾಡಿರೋದು, ನಂದಿನಿ ಹಾಲು. 1 ಲೀಟ್ರು ಈ ಆರೆಂಜ್ ಕಲರ್ ಪ್ಯಾಕ್ ಬರುತ್ತಲ್ಲ, ಅದು 1 ಲೀಟ್ರು. ಆಮೇಲೆ ಒಂದು ½ ಲೀಟರ್ಸು ಟೋಂಡ್ ನಂದಿನಿ ಮಿಲ್ಕ್ ಬರುತ್ತೆ. ಅವೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸಿ ಮಾಡಿದ್ದು ನಾವು. ಇದು ನೋಡಿ, ಸಕ್ಕರೆ ಪಾಕನೂ ಮಾಡ್ಕೊಂಡ್ವಿ. 1:4 ರೇಷ್ಯೋ. 1 ಶುಗರ್ಗೆ 4 ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕುದಿಸಿ ಸಕ್ಕರೆ ಪಾಕ ಮಾಡ್ಕೋತಾ ಇದ್ದೀವಿ. ಯಾಕೆಂದರೆ ಅದು ರಸಗುಲ್ಲ ಬಾಲ್ಸ್ ಆದಮೇಲೆ ಇದ್ರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬೇಕಲ್ವ. ರಸಗುಲ್ಲ ಬಾಲ್ಸ್ಗಳು ಹೆಂಗೆ ಮಾಡ್ಕೊಂಡ್ವಿ ಅಂದರೆ, ಹಾಲು ಉಕ್ಕೋ ತನಕ ಆದಮೇಲೆ ಅದಕ್ಕೆ 2 ಚಮಚ ಟೇಬಲ್ ಸ್ಪೂನು ವಿನೆಗರ್ ಹಾಕಿದ್ವಿ. ಇದು ನಿಂಬೆಹಣ್ಣು ಹಾಕಲಿಲ್ಲ, ವಿನೆಗರ್ ಹಾಕಿದ್ವಿ. ವಿನೆಗರ್ ಹಾಕಿದ ತಕ್ಷಣ ಅದು ಒಡೆದೋಯ್ತು ಹಾಲು. ಒಡೆದೋದ್ಮೇಲೆ ಒಡೆದೋಗಿದ್ದು ನೀರಿನ ಭಾಗ ತೆಗೆದುಬಿಟ್ಟು ಚೆನ್ನಾಗಿ ಹಾಲಿಂದು ಒಡೆದೋಗಿರೋ ಭಾಗನ ಚೆನ್ನಾಗಿ ಕೈಯಲ್ಲಿ ನೀಡಿ ಅದನ್ನು ಗುಂಡಾಗೆ ನನ್ನ ಹೆಂಡತಿ ಬಾಲ್ ಮಾಡ್ಕೊಂಡಿದ್ಲು. ಆ ಬಾಲ್ ಮಾಡಾದಮೇಲೆ ಅದನ್ನು ಬಾಲ್ಸ್ಗಳನ್ನ ನೋಡಿ ಸಕ್ಕರೆ ಪಾಕದಲ್ಲಿ ಒಳಗಡೆ ಹಾಕ್ಕೊಂಡು ರಸಗುಲ್ಲ ಬಾಲ್ಸ್ಗಳನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿದ್ದು. ಇದು ಒಳಗಡೆ ಹಾಕಿದ್ಮೇಲೆ ಒಂದು 8 ನಿಮಿಷ ಹೈ ಫ್ಲೇಮಲ್ಲಿ ನಾವು ಇದು ರಸಗುಲ್ಲನ ಚೆನ್ನಾಗಿ ಹೈ ಫ್ಲೇಮಲ್ಲಿ ಕುದಿಸ್ತೀವಿ. ಹೈ ಫ್ಲೇಮ್ ಆದಮೇಲೆ ಒಂದು ಅರೌಂಡ್ 6 ಮಿನಿಟ್ಸು ಅದನ್ನು ಮೀಡಿಯಮ್ ಫ್ಲೇಮ್ಗೆ ಹಾಕಿ ತಟ್ಟೆ ಹಾಕಿ ಮುಚ್ಚಿಟ್ಬಿಟ್ಟಿದ್ವಿ. ಅದೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ರಸಗುಲ್ಲ ಬಾಲ್ಸು. ವಾಪಸ್ಸು ಅದನ್ನು ಮೀಡಿಯಮ್ ಫ್ಲೇಮಿಂದ ಆದಮೇಲೆ ತಟ್ಟೆನ ಅದನ್ನೆಲ್ಲ ತೆಗೆದುಬಿಟ್ಟು ಓಪನ್ ಏರಲ್ಲಿ ಇನ್ನೊಂದು ಅನದರ್ 3 ಮಿನಿಟ್ಸು ಅದನ್ನು ಬೇಯಿಸಾದ್ಮೇಲೆ ಅದನ್ನು ಆಫ್ ಮಾಡಿಬಿಟ್ವಿ ಅಷ್ಟೇ. ನೋಡಿ, ಅದು ಅಷ್ಟು ಟೋಟಲು ಎಷ್ಟು 8 ಒಂದು 17-18 ಮಿನಿಟ್ಸ್ ತನಕನೂ ಟೋಟಲಿ ಅದನ್ನು ಕುಕ್ ಮಾಡಾದಮೇಲೆ ನೋಡಿ ಈ ಥರ ಅದು ಸಕ್ಕರೆ ಪಾಕದಲ್ಲಿ ಇದಾಗಿ ಚೆನ್ನಾಗಿ ಬೆಂದಿತ್ತು. ಅದನ್ನೆಲ್ಲನೂ ನೋಡಿ, ಅದು ಕುದೀತಾ ಇದೆ ಅದು ಸಕ್ಕರೆ ಪಾಕ. ಅದು ಇದಕ್ಕೆ ಸಕ್ಕರೆ ಪಾಕ ಮಾಡಿದಾಗ ಜಾಮೂನ್ ಮಾಡಿದಷ್ಟು ಏನು ಗಾಢವಾಗಿರೋದು ಸಕ್ಕರೆ ಪಾಕ ಏನಿಲ್ಲ. ಒಂದು ಸ್ವಲ್ಪ ಲೈಟಾಗಿದ್ದಿದ್ರೂ ಪರವಾಗಿಲ್ಲ. ಈ ಥರ ಆದಮೇಲೆ ನೋಡಿ, ಇಟ್ ಈಸ್ ಆಲ್ಮೋಸ್ಟ್ ಡನ್. ಇವಾಗೆಲ್ಲನೂ ಆರಿಸ್ಬಿಟ್ಟಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇಟ್ಟಿದ್ವಿ. ಆಮೇಲೆ ಇದನ್ನು ಪಾತ್ರೆಯಿಂದ ವಾಪಸ್ಸು ಒಂದು ಡೈನಿಂಗ್ ಟೇಬಲ್ ಇದರಲ್ಲಿ ಇದಕ್ಕೆ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ನೋಡಿ, ಈ ಥರ ಇದಾಗಿದೆ. ಸೊ ಇವಾಗ ಏನು ಮಾಡಿದ್ದೀವಿ ಅಂತಂದರೆ, ನಾವು ಅದು ಒಡೆದೋಗಿರೋ ಹಾಲು ವಿನೆಗರ್ ಹಾಕಿದ್ರೆ ಒಡೆದೋಗಿರೋ ಹಾಲು ಬಿಟ್ಟಿದ್ದರಿಂದ ನಾವು ಅದು ಹಾಲಿಂದ ಅಂಶ ತೊಗೊಂಡ್ಮೇಲೆ ನೀರಿನ ಅಂಶ ಬಿಟ್ಟೋಗ್ಬಿಟ್ಟಿತ್ತಲ್ಲ, ನಾವು ಆ ನೀರಿನ ಅಂಶನ ಏನು ಮಾಡಿದ್ದೀವಿ ಅಂದರೆ ಸಪ್ರೇಟಾಗಿ ಇಟ್ಕೊಂಡಿದ್ವಿ. ಅದು ಬಟ್ಟೆಯಲ್ಲಿ ಹಾಲಿನ ಅಂಶ ಆಮೇಲೆ ನೀರಿನ ಅಂಶ ಸಪ್ರೇಟ್ ಮಾಡಿರ್ತೀವಲ್ಲ, ಆ ನೀರಿನ ಅಂಶ ಇದು ರಸಗುಲ್ಲ ಮೇಲೆ ಒಂಚೂರು ಹಾಕ್ತಾಯಿದ್ದೀವಿ ಅಷ್ಟೇ. ಸೊ ಇದು ರಸಗುಲ್ಲ ಇಟ್ ಈಸ್ ಆಲ್ಮೋಸ್ಟ್ ರೆಡಿ. ಇದನ್ನೇನಿಲ್ಲ, ಅದನ್ನು ಸಕ್ಕರೆ ಅಂಶದ ನೀರನ್ನು ಹೀರ್ಕೊಳ್ಳೋಕ್ಕೆ ಒಂದೊಂದು 2-3 ಅವರ್ಸ್ ಅಂತೂ ಮಿನಿಮಮ್ ಬೇಕು. ಅದಕ್ಕಿಂತ ಮುಂಚೆ ತಿನ್ಕೊಂಡ್ಬಿಟ್ಟಿದ್ರೆ ಅದು ರಸಗುಲ್ಲ ಅದು ಬಾಲ್ಸು ಚೆನ್ನಾಗಿ ಸಕ್ಕರೆ ಅಂಶ ಹೀರ್ಕೊಂಡಿರಲ್ಲ. 2 to 3 ಅವರ್ಸ್ ಆದಮೇಲೆ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡ್ಕೊಂಡಿದ್ರೆ ಮಧ್ಯಾಹ್ನ ಊಟ ಟೈಮಿಗೆ ಆರಾಮಾಗಿ ರಸಗುಲ್ಲ ಜೊತೆಗೆ ಇನ್ನೊಂದು ಬೇರೆ ಏನಾರು ಸ್ನ್ಯಾಕ್ಸ್ಗಳ ಜೊತೆ ಆರಾಮಾಗಿ ಎಂಜಾಯ್ ಮಾಡ್ಬೋದು. ನೋಡಿ, ಈ ಥರ ನಾನು ಜಾಸ್ತಿ ಸ್ವೀಟ್ ಐಟಮ್ಸ್ಗಳೆಲ್ಲ ಏನು ತಿನ್ನಲ್ಲ. ಒಂದು 3 ಐಟಮ್ಸ್ ತೊಗೋತಾ ಇದ್ದೀವಿ. ನಾನು ತೊಗೊಂಡಿದ್ದೀನಿ, ಮಕ್ಕಳುಗಳಿಗೆ ಅಂತ ಇಟ್ಟಿದ್ದೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಥ್ಯಾಂಕ್ ಯು.